10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರುವಂತೆ ನಾಳೆ 30ನೇ ತಾರೀಕು ತೃತೀಯ ಭಾಷೆ ಹಿಂದಿ ಅಂದರೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ನಡೆಯಲಿದೆ. ಅದಕ್ಕಾಗಿ ಸಿದ್ಧಪಡಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆ 3 ಮತ್ತು ಅದರ ಉತ್ತರಗಳನ್ನು ಈಗ ನಾವು ನೋಡೋಣ. ಈಗ ನೋಡಿ, ಮೊದಲಿಗೆ मल्टीपल चॉइस क्वेश्चंस इರ್ತವೆ. निम्नलिखित प्रश्नों के लिए 4 विकल्प सुझाए गए हैं. उनमें सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ನೋಡಿ, ಸ್ಥಿರ್ ಶಬ್ದ का विलोम रूप है. ಮೊದಲಿಗೆ ಒಂದು ವಿರುದ್ಧಾರ್ಥಕ ಕೇಳ್ತಾರೆ. ಸ್ಥಿರ್ ವಿರುದ್ಧಾರ್ಥಕ ಅಸ್ಥಿರ್. ನೋಡಿ, ಬಹಳ ಈಸಿ ಇರ್ತವೆ. ಉಸ್ಕಾ ನಾಮ್ ಗಿಲ್ಲು ಹೈ ವಾಕ್ಯ में ಪ್ರಯುಕ್ತ ವಿರಾಮ ಚಿಹ್ನ ಹೈ. ಯಾವ ಚಿಹ್ನೆಯನ್ನು ಇಲ್ಲಿ ಉಪಯೋಗಿಸಲಾಗಿದೆ? ಇದು ಪೂರ್ಣ ವಿರಾಮ. ನಿಮಗೆಲ್ಲ ಗೊತ್ತಿದೆ, ಹಿಂದಿಯಲ್ಲಿ ಪೂರ್ಣ ವಿರಾಮನ ಈ ರೀತಿ ಬರಿತೀವಿ ನಾವು. दुकानदार ने सेब लिफाफे डैश रखा. सेब लिफाफे में रखा. निम्नलिखित में से बहुवचन शब्द है. ನೋಡಿ, ಕೆಳಗೆ ಕೊಟ್ಟದ್ರಾಗೆ ಬಹುವಚನ ಯಾವುದು? ನೋಡಿ, ಕಪಡೆ ಎ ಅಂತ ಬಂದಿದೆ, ಕಪಡೆ. पीना शब्द का प्रथम प्रेरणार्थक क्रिया रूप है. पीना पिलाना. सहानुभूति शब्द में संधि है. ನೋಡಿ, ಫಿಕ್ಸ್ ಪ್ಯಾಟರ್ನ್ ಇರುತ್ತೆ. ಸಹಾನುಭೂತಿ ಶಬ್ದ ಮೇ ಸಂಧಿ है. ಒಂದು ಸಂಧಿ ಕೇಳ್ತಾರೆ. ಸಹಾನುಭೂತಿ, ಸಹ ಪ್ಲಸ್ ಅನುಭೂತಿ, ಸಹಾನುಭೂತಿ. ಅ ಪ್ಲಸ್ ಆ ಆಯಿತು, ದೀರ್ಘ ಸಂಧಿ. ಕನ್ನಡದಲ್ಲಿ ಹೇಳ್ತೀವಲ್ಲ ಅದೇ ರೀತಿ, ಸವರ್ಣ ದೀರ್ಘ ಸಂಧಿ ಅಂತ ಹೇಳಿದ್ರೆ ಅದೇ ರೀತಿ ಇಲ್ಲಿ ದೀರ್ಘ ಸಂಧಿ. ನಿಮ್ನಲಿಖಿತ ಮೇ ಸೆ ದ್ವಂದ್ವ ಸಮಾಸ ಕಾ ಉದಾಹರಣ ಹೈ. ನೋಡಿ, ಮಾತಾ ಪಿತಾ ದ್ವಂದ್ವ ಸಮಾಸ ಈ ರೀತಿ ಬರ್ತವೆ. ಯಾವಾಗಿದ್ರು ದ್ವಂದ್ವ ಸಮಾಸ ಅಂದರೆ ಈಸಿ ಇರೋದು ಕೇಳ್ತಾರೆ. ಇಲ್ಲಾಂದರೆ ನಿಮ್ಗೆ ಯಾವುದಾದ್ರೂ ಒಂದು ಸಂಖ್ಯೆ ಇರುವಂಥದ್ದು ಕೇಳ್ತಾರೆ, ಅದನ್ನು ದ್ವಿಗು ಸಮಾಸ ಅಂತ ನೀವು ಈಸಿಯಾಗಿ ಕಂಡುಹಿಡಿಯಬಹುದು. ನಿಮ್ನಲಿಖಿತ ಮೇ ಸೆ ಸ್ತ್ರೀಲಿಂಗ ಶಬ್ದ ಹೈ. ನೋಡಿ, ಸ್ತ್ರೀಲಿಂಗ ಪುಲ್ಲಿಂಗ ಕೇಳ್ತಾರೆ. ನೋಡಿ, ಲೇಖಕ್ ಪಿತಾ ಶ್ರೀಮಾನ್ ಅನ್ನೋದೆಲ್ಲ ಪುಲ್ಲಿಂಗ ಬಂತು. ಮಯೂರಿ ಅನ್ನೋದು ಸ್ತ್ರೀಲಿಂಗ. ಇನ್ನು ಎರಡು ಶಬ್ದಗಳನ್ನು ಕೊಟ್ಟು ಮೂರನೇದಕ್ಕೆ ಅದರ ಸಂಬಂಧ ಬರೆಯೋದಕ್ಕೆ ಕನ್ನಡದಲ್ಲಿ ಕೇಳ್ತಾರಲ್ಲ ಅದೇ ರೀತಿ ಕೇಳ್ತಾರೆ. ಕಾಲಾನಾಗ್, ಕಾಲಾನಾಗ್ ಅನ್ನೋದು ಪರ್ವತ. ಗಂಗೋತ್ರಿ ಅನ್ನೋದು ಗ್ಲೇಷಿಯರ್. ನಾಗ್ಪುರ್ ಸಂತ್ರ. ನಾಗ್ಪುರ್ ಎದಕ್ಕೆ ಫೇಮಸ್ಸು? ಸಂತ್ರಾಗೆ ಫೇಮಸ್ಸು. ಕಾಶ್ಮೀರ ಎದಕ್ಕೆ ಫೇಮಸ್ಸು? ಸೇಬಿಗೆ ಫೇಮಸ್ಸು. ಚುಗಲ್ಕೋರ್ ಯಾರು? ಬಲರಾಮ. ಬೋಲಾಬಾಲ ಯಾರು? ಕೃಷ್ಣ. ಬಾಲಕೃಷ್ಣ ಅಥವಾ ಕೃಷ್ಣ ಅಂತ ಬರಿಬೋದು. ಪ್ರತಾಪ್ ಛೋಟಾಬಾಯಿ. ಬಸಂತ್ ಬಡಾಬಾಯಿ. ಇನ್ನು ಇಲ್ಲಿ ಒಂದು ವಾಕ್ಯದಲ್ಲಿ ಬರೆಯುವಂಥ ಉತ್ತರ. निम्नलिखित प्रश्नों में उत्तर एक एक पूर्ण वाक्य में लिखिए. आज की दुनिया कैसी है? विचित्र और नवीन. कलाम जी के बचपन में दुर्लभ वस्तुएं क्या थी? पुस्तकें. ಪುಸ್ತಕಗಳು ಸಿಗ್ತಿರಲಿಲ್ಲ ಅಂತ ಆಗಷ್ಟೊಂದು. ಬಹಾನೆ बनाने का प्रमुख कारण क्या है? ಆಲಸ್ಯ. ನೆವ ಹೇಳಲಿಕ್ಕೆ ಏನು ಕಾರಣ? ಆಲಸ್ಯ ಇರ್ತೇವಲ್ಲ, ಅದೇ ಆಲಸ್ಯ. लेखक को कहाँ ठहराया गया? होटल के एक बड़े कमरे में. ಹೋಟೆಲ್ನ ಒಂದು ದೊಡ್ಡ ಕೋಣೆಯಲ್ಲಿ ಅವ್ರಿಗೆ ಉಳ್ಕೊಳ್ಳೋದಾಯಿತು. निम्नलिखित प्रश्नों के उत्तर 2-3 वाक्यों में लिखिए. 2-3 ವಾಕ್ಯಗಳಲ್ಲಿ ಬರೆಯಿರಿ. समय का सदुपयोग कैसे करना चाहिए? ನೋಡಿ, ಪ್ರಶ್ನೆ ಅಷ್ಟೇ ಓದ್ತೀನಿ ನಾನು, ಉತ್ತರ ನೋಡಿ, ಇಲ್ಲಾಂದರೆ ವಿಡಿಯೋ ತುಂಬ ದೊಡ್ಡದಾಗ್ತದೆ. समय का सदुपयोग कैसा करना चाहिए. नेक्स्ट, लेखक परसाई जी ने ಮಂತ್ರಿ ಕೋ ಕೈಸೆ ಸಮझाया. ಯಾವ ರೀತಿ ಅವರು ಇದನ್ನು ಮಾಡಿಸಿದ್ರು? गाजर के बारे में प्रेमचंद जी के विचार लिखिए. बालकृष्ण अपनी माता से क्या क्या शिकायतें कहता है? नेक्स्ट, ई गवर्नेंस क्या होता है? नमाज की प्रासंगिकता के बारे में जैनुल आबदीन के विचार बताइए. नेक्स्ट ನೋಡಿ, टाइटन का परिचय दीजिए. अथवा शनि को सौरमंडल का अत्यंत सुंदर ग्रह क्यों कहा जाता है? ನೋಡಿ, ಮೊದಲನೇ ಉತ್ತರನೂ ಇದೆ, ಅಥವಾದ್ದು ಉತ್ತರ ಇಲ್ಲಿ ಇದೆ. सत्य के बारे में शास्त्रों में क्या कहा गया है? अथवा झूठ का सहारा लेने से क्या होता है? ಎರಡರಲ್ಲಿ ಒಂದನ್ನು ಬರೀಬೇಕು. निम्नलिखित प्रश्नों के उत्तर 3-4 वाक्यों में लिखिए. कर्नाटक की शिल्पकला का परिचय दीजिए. ನೋಡಿ, 3 ಅಂಕ. ಇಷ್ಟು ಇಂಪಾರ್ಟೆಂಟ್. ನೀವೇನು ಪಾಯಿಂಟ್ಸ್ ಬರೀಬೇಕು. व्यापार और बैंकिंग में इंटरनेट से क्या मदद मिलती है? 26. इन्हें 27 ನೋಡಿ, मातृभूमि के प्राकृतिक सौंदर्य का वर्णन कीजिए.
ನೋಡಿ, ಇವೆಲ್ಲ ಪದ್ಯಪಾಠಗಳನ್ನು ಮಾಡಿದ್ದೀನಿ ನಾನು, ಹಿಂದಿನ ವಿಡಿಯೋಗಳನ್ನು ನೋಡಬೇಕು. बसंत की ईमानदारी का परिचय दीजिए. नेक्स्ट 29 नोड़ी, एवरेस्ट की चोटी पर पहुंचकर बचेंद्री ने क्या किया. इन अहमद जलालुद्दीन का परिचय दीजिए. कवि दिनकर जी के अनुसार मानव का सही परिचय क्या है. इन निम्नलिखित दोहे का भावार्थ अपने ಶಬ್ದೋ ಮೇ ಲಿಖಿಯೇ. ಈ ರೀತಿ ಒಂದು ಇದನ್ನು ಕೊಟ್ಟಿರ್ತಾರೆ ಪದ್ಯದ ಸಾಲುಗಳನ್ನು, ಅದರ ಅರ್ಥವನ್ನು ನೀವು ಬರೀಬೇಕು. ಗದ್ಯಾಂಶ ಕಾ ಅನುವಾದ ಕನ್ನಡ ಯಾ ಅಂಗ್ರೇಜಿ ಮೇ ಕೀಜಿಯೇ. ಒಂದು ಇದನ್ನು ಕೊಟ್ಟಿರ್ತಾರೆ ಸಾಲುಗಳನ್ನು, ಅವು ಫಿಕ್ಸ್ ಇರ್ತವೆ, ಅವೇನ್ನೇ ಕೊಡೋದು ಪದೇ ಪದೇ ನಿಮ್ಮ ಪುಸ್ತಕದಲ್ಲೇ ಇರ್ತಾವೆ, ಅವನ್ನೇ ಕೊಡೋದು. ಅವನು ನೀವು ಆರಾಮಾಗಿ ಬರಿಬೋದು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು ಆದರೆ ನಿಮಗೆ ಆದರೆ ಇಂಗ್ಲೀಷ್ನಲ್ಲಿ ಬರಿಬೋದು, ಅಥವಾ ನಿಮಗೆ ನೀವು ಕೂಡ ಕನ್ನಡದಲ್ಲಿ ಬರಿತೀವಿ ಅಂದರೆ ಕನ್ನಡದಲ್ಲಿ ಬರೀ, ಯಾವುದಾದ್ರೂ ಒಂದು ಬರೆದ್ರೆ ಸಾಕು. निम्नलिखित प्रश्नों के उत्तर 5-6 वाक्यों में लिखिए. गिल्लू ने लेखिका की गैर हाजिरी में दिन कैसे बिताए ಅಥವಾ गिल्लू के अंतिम दिनों का वर्णन कीजिए. ನೋಡಿ, ಇದು ಬಹಳಷ್ಟು ಸಾರಿ ಕೇಳ್ತಾರೆ, गिल्लू के अंतिम दिनों का वर्णन कीजिए ಅನ್ನೋದನ್ನ. ನೋಡಿ, ಇದು ಮೊದಲನೇ ಉತ್ತರ. ನೆಕ್ಸ್ಟ್, ಇನ್ನು ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೇ. ಅಸಫಲತಾ ಭಾಗೋ ತುಮ್. ಇವು ಕೂಡ ಫಿಕ್ಸ್ ಕವಿತಾ ಇರ್ತವೆ, ಅವನ್ನ ಅಷ್ಟು ನೀವು ಇದನ್ನು ಮಾಡಿದರೆ ನೋಡಿಕೊಂಡ್ರೆ ಸಾಕು. ಗದ್ಯಾಂಶ ಕೋ ಧ್ಯಾನಪೂರ್ವಕ ಪಡ್ಕರ್ ನೀಚೆ ದಿಯೇ ಗಯೇ ಪ್ರಶ್ನೋಂಕೆ ಉತ್ತರ ಲಿಖಿಯೇ. ಒಂದು ಪ್ಯಾಸೇಜ್ ಕೊಡ್ತಾರೆ, ಅದನ್ನು ಓದ್ಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ತುಂಬ ಈಸಿ ಇರುತ್ತೆ, ಅಲ್ಲೇ ಪ್ಯಾಸೇಜ್ನಲ್ಲೇ ಉತ್ತರಗಳು ನಿಮ್ಗೆ ಆರಾಮಾಗಿ ಸಿಗ್ತವೆ. दिए गए संकेत बिंदुओं का आधार पर 12 से 15 वाक्यों में किसी एक विषय पर बारे में निबंध लिखिए. मोबाइल फोन एक ಶಿಕ್ಷಾ ಸಾಧನ್. ನೋಡಿ, ಬಹಳಷ್ಟು ಜನ ಈಗ ಮೊಬೈಲ್ನಲ್ಲೇ ನೋಡ್ತಾ ಇದ್ದೀರಾ ಈ ಪ್ರಶ್ನೆ ಪತ್ರಿಕೆಯನ್ನು. ಇದು ಒಂದು ಶಿಕ್ಷಣದ ಸಾಧನ ಯಾವ ರೀತಿ ಅನ್ನೋದನ್ನು ಮತ್ತೆ ಎಲ್ಲ ಯಾವುದೇ ನಿಬಂಧ ಬರೆದ್ರು ಪ್ರಸ್ತಾವನೆ ಇರಬೇಕು, ಅದರ ಶೈಕ್ಷಣಿಕ ಉಪಯೋಗ ಬರೀರಿ. ಈಗ ಏನು ಇದನ್ನು ಕೇಳಿದ್ರಲ್ಲ, ಜಾನಕಾರಿ ಏಕತ್ರ, ನೆಕ್ಸ್ಟ್ ಉಪಸಂಹಾರ, ಪ್ರಸ್ತಾವನಾ ಮತ್ತು ಉಪಸಂಹಾರ ಯಾವುದೇ ಇದಕ್ಕೆ ಇದ್ರೂ ಕೂಡ ಬರಿಬೇಕು. ಇನ್ನು ಮಹಂಗಾಯಿ ಎಲ್ಲ ತುಟ್ಟಿ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಪ್ರಸ್ತಾವನಾ, महंगाई के कारण, महंगाई के परिणाम, महंगाई दूर करने के उपाय. महंगाई ಯಾಕೆ ತುಟ್ಟಿ ಆಗ್ತಾ ಇದೆ, ಅದರ ಪರಿಣಾಮ ಏನಾಗ್ತದೆ, ಹಾಗೆ ಆಗೋದ್ರಿಂದ ನಾವು ಯಾವ ರೀತಿ ಅದಕ್ಕೆ ಪರಿಹಾರ ಕಂಡುಹಿಡ್ಕೋಬೇಕು ಅನ್ನೋದು, ಮತ್ತು ಉಪಸಂಹಾರ. ಮತ್ತು ಇಂಟರ್ನೆಟ್, ಪ್ರಸ್ತಾವನಾ, ಅರ್ಥ, ಲಾಭ, ಪ್ರಭಾವ, ಉಪಸಂಹಾರ. ನೋಡಿ, ಇಂಟರ್ನೆಟ್ ಬಗ್ಗೆ ನಿಮ್ಗೆ ಪಾಠನೂ ಇದೆ ನೋಡಿ. ನಂತರ ನಿಮ್ನಲಿಖಿತ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿಯೇ. ನೋಡಿ, ಒಂದು ಖಾಸಗಿ ಪತ್ರ ಇರುತ್ತೆ, ಒಂದು ಮನವಿ ಪತ್ರ ಇರುತ್ತೆ. 3 दिन की छुट्टी के लिए अपने पाठशाला के प्रधान अध्यापक जी को एक छुट्टी पत्र लिखिए. अथवा शैक्षणिक प्रवास जाने के लिए अनुमति व रुपए मांगते हुए अपने पिताजी को एक पत्र लिखिए. ನೋಡಿ, ಶೈಕ್ಷಣಿಕ ಪ್ರವಾಸಕ್ಕೆ ಹೊಂಟಿದ್ದೀರಾ ನೀವು, ಆದ ಕಾರಣ ಅದರಿಂದ ಅನುಮತಿಯನ್ನು ಕೋರಿ ಮತ್ತು ದುಡ್ಡನ್ನು ಕೇಳಿಕೊಂಡು ನಿಮ್ಮ ತಂದೆಯವರಿಗೆ ಪತ್ರ ಬರೀರಿ ಅಂತ. ನೋಡಿ, ಪತ್ರದಲ್ಲಿ ಯಾವ ರೀತಿ ಇದನ್ನು ಬರಿಬೇಕು ಅನ್ನೋದಕ್ಕೆ ಎಲ್ಲ ಮಾರ್ಕ್ಸ್ ಇರುತ್ತೆ ಈ ರೀತಿ. ನೋಡಿ, ಈಗಾಗಲೇ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ನಾವು 3 ಪತ್ರಿಕೆಗಳನ್ನು ಮತ್ತು ಉತ್ತರಗಳನ್ನು ನೋಡಿದೆವು. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಎಲ್ಲ ವಿಷಯಗಳ ಪತ್ರಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ.